ಎಷ್ಟೊಂದು ಮಿಷಿನ್ಗಳಲ್ಲಿ ರಾಂಗ್ ಬಂದಿದ್ರೆ ಮಾರ್ಕ್ ಪೋಲ್ ಆಗಿ ಎಕ್ಸ್ಟ್ರಾ ಆಗಿದ್ರೆ ವಿ ವಿ ಪ್ಯಾಟೇ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿದೆ. ಹೇಳೋ ರೀತಿ ಅಲ್ಲ, ನಿಮ್ಗೆ ಹೇಳ್ತೀನಿ ವಿ ವಿ ಪ್ಯಾಟ್ ಆಗಿ ಒಂದೇ. ಈಗ ರ್ಯಾಂಡಮ್ ಅಂತ ತಗೋತಾ ಇದ್ದಾರೆ. ನಾನು ಹೇಳಿದ್ದು ಮಾರ್ಕ್ ಪೋಲ್ಸ್ ಆಗಿರುತ್ತೆ, ಇರೇಸ್ ಆಗಿರುತ್ತೆ, ಸಂಶಯಗಳಿದೆ, 5 ಅವರ್ 6 ಅವರ್ ಆಗುತ್ತೆ ಮಾಡಿದ್ವಿ. ಇದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ತಿಳಿಸ್ತೀವಿ. ಏನೇನು ಲ್ಯಾಪ್ಸಸ್ ಆಗಿದೆ ಪ್ರತಿಯೊಂದು. ನಾನು ಸೋತಿರೋನು, ನಾನು ಕಳ್ಕೊಳ್ಳೋದೇನಿಲ್ಲ. ಇದೊಂಥರ ಕೇಸು. ನೆಕ್ಸ್ಟು ಯಾರೇ ರೀಕೌಂಟಿಂಗ್ ಮಾಡ್ತೀವಲ್ಲ ಅದಕ್ಕೊಂದು ವಸ್ತ್ರ ಆಗ್ಬೋದು, ಪ್ರೆಸಿಡೆಂಟ್ ಆಗಿ ವಸ್ತ್ರ ಆಗ್ಬೋದು. ಇವತ್ತಿನ ಫಲಿತಾಂಶ ಹಿಂದಿನ ಫಲಿತಾಂಶದಷ್ಟೇ ಅದೇ ಥರ ಇದೆ ಅಂತ ಏನೇನು ತಪ್ಪುಗಳಾಗಿದೆ ಅನುಮಾನ ಬಂದಾಗ ಮಾಡಲಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀನಿ. ಬಂದಾಗ ಹಂಗೆ ಇರ್ತೀನಿ ನಾನು, ಇನ್ನೂ ನಗ್ನಗ್ತಾರೆ. ಹಂಗೆ ಇರ್ತೀನಿ. ಇದು ರಾಜಕೀಯ ನನ್ನ ಜೀವನ ಅಲ್ಲ ಅಲ್ವಾ? ಏನೋ ಕಳ್ಕೊಂಡಂಗೆ ಅದೆಲ್ಲ ಬೇಸರ ಇದ್ದ ಇದೆಯಾ ನಾನು. ಈಗ ಹೋಗ್ತೀನಿ ನೋಡಿ, ಹುಡುಗಿಯ ಜನ ಹುಡುಗನ ಕಟ್ಕೊಂಡು ಒಳ್ಳೆ ಪಾರ್ಟಿ ಮಾಡಿ ಊಟ ತಿಂದು ಮಕ್ಕಳ ಜೊತೆ ಬೆಳಗ್ಗೆ ಆಡ್ತೀನಿ, ಕೆಲಸಗಳು ಮಾಡ್ತೀನಿ. ನಿಮ್ಮ ಮುಂದೆ ಬರ್ತೀನಿ, ನಿಮಗೂ ಒಂದಿನ ಟೀ ಪಾರ್ಟಿ ಇಟ್ಕೊತೀನಿ. ನಿಮಗೂ ಎಲ್ಲ ಎಲೆಕ್ಷನ್ ಪಿಟಿಷನ್ ಅಂದರೆ ಅಂತ ಹೇಳ್ಕೊಡ್ತೀನಿ. ಅದೇನ ಕಾಣಿಸ್ತದ ಬೇಜಾರಂತ ನನ್ನಲ್ಲಿ. ಗೌರವದಿಂದ ಮಾತಾಡಿದ್ರು, ಅವ್ರ ಬಗ್ಗೆ ಮಾತಾಡಲ್ಲ. ಸರ್, ಇವತ್ತಿಂದ ಹೊಸ ನಂಜೇಗೌಡ ಆಗ್ತೀನಿ. ಮಂಜುನಾಥ್ ಗೌಡ್ರ ಬಗ್ಗೆ ಯಾವುದೇ ರೀತಿ ಅವ್ರು ಏನೇ ಸನ್ಮಾನ್ಯ ನಂಜೇಗೌಡ, ಸನ್ಮಾನ್ಯ ಶಾಸಕರೇ, ನಿಮ್ಮ ಬಗ್ಗೆನೂ ಗೌರವ ಇದೆ. ನಿಮ್ಮ ಬಗ್ಗೆನೂ ಕೆಟ್ಟದಾಗ ನಾವು ಮಾತಾಡಲ್ಲ. ನೀವು ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಅಲ್ವಾ?